ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದ್ ಕಡೆ 2.5 ವರ್ಷ ಕಂಪ್ಲೀಟ್ ಆಗಿದೆ. ಇತ್ತ ಡಿಕೆಶಿ ನಿವಾಸದಲ್ಲಿ ಸಭೆಯನ್ನ ನಡೆಸಿ ದೆಹಲಿಯತ್ತ ಹೊರಟಿರುವಂತಹ ಶಾಸಕರ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಟೈಮ್ ಕೇಳಿದ್ದಾರೆ, ಅದು ನಾಳೆನೇ ನಿಗದಿ ಮಾಡಿ ಅಂತ. ಇತ್ತ ಡಿಕೆಶಿ ಟೀಮ್ ದಿಲ್ಲಿ ಪರೇಡ್ಗೆ ಸಿಎಂ ಸಿದ್ದರಾಮಯ್ಯ ಶಾಕ್ ಆಗಿದ್ದಾರೆ. ಡಿಕೆಶಿ ಟೀಮ್ ಏನಿದೆ ದಿಲ್ಲಿ ಪರೇಡ್ಗೆ ಮುಂದಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಿಂದ ಈಗ ಸದ್ಯ ಸಿಎಂ ಸಿದ್ದರಾಮಯ್ಯ ವಾಪಸ್ ಆಗ್ತಾ ಇದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಕಾರ್ಯಕ್ರಮಗಳನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ವಾಪಸ್ ಆಗ್ತಾ ಇದ್ದಾರೆ ಸಿಎಂ ಮೈಸೂರಿಂದ ಬೆಂಗಳೂರಿಗೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಶಾಕ್ ಆಗಿದೆ. ಕಾರಣ ಡಿಕೆಶಿ ಮನೆಯಲ್ಲಿ ನಡೆದಂತಹ ಸಭೆಯ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಡಿಕೆಶಿ ಆಪ್ತರು ಹೈಕಮಾಂಡ್ ವಿರುದ್ಧವೇ ಸಿಡಿದಿದ್ದಕ್ಕೆ ಮುಖ್ಯಮಂತ್ರಿಗಳು ಶಾಕ್ ಆಗಿದ್ದಾರೆ. ಡಿಕೆಶಿ ಟೀಮ್ ದಿಲ್ಲಿ ಪರೇಡ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ರೀತಿ ಶಾಕ್ ಆಗಿದ್ದಾರೆ. ಇಮಿಡಿಯೇಟ್ ಆಗಿ ವಿಚಾರ ಗೊತ್ತಾಗ್ತಾ ಇದ್ದಂತೆ ಮೈಸೂರಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮಗಳನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಮೈಸೂರಿಂದ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ. ಕಾರಣ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಅನೇಕ ಬಾರಿ ಹೇಳ್ಕೊಂಡು ಬಂದಿದ್ದಾರೆ, 5 ವರ್ಷ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ ಅಂತೇಳಿ. ಆಮೇಲೆ ನಿನ್ನೆ ಮೊನ್ನೆ ಎಲ್ಲ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಬಜೆಟ್ ನಾನೇ ಮಂಡಿಸ್ತೀನಿ, 17ನೇ ಬಜೆಟ್ ಕೂಡ ನಾನೇ ಮಂಡಿಸೋದು ಅಂತ. ಇದೆಲ್ಲದರ ನಡುವೆ ಈಗ ಸಿದ್ದರಾಮಯ್ಯ ಅವರಿಗೆ ಶಾಕ್ ಎದುರಾಗಿದೆ. ಕಾರಣ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ನಡೆದಂತಹ ಆ ಸಭೆ ಆದ ಬಳಿಕ ಈಗ ದೆಹಲಿಯತ್ತ ಹೋಗೋದಕ್ಕೆ ಶಾಸಕರು ಏನ್ ನಿರ್ಧರಿಸಿದ್ದಾರೆ. ಈ ದಿಲ್ಲಿ ಪರೇಡ್ನ ವಿಚಾರ ಗೊತ್ತಾಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮಗಳನ್ನ ಮೊಟಕುಗೊಳಿಸಿ ಮೈಸೂರಿನಿಂದ ಈಗ ವಾಪಸ್ ಆಗ್ತಾ ಇದ್ದಾರೆ ಬೆಂಗಳೂರಿಗೆ. ಇದು ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಅತಿ ದೊಡ್ಡ ಬೆಳವಣಿಗೆ. ಕಾರಣ ಸಿಎಂ ಸಿದ್ದರಾಮಯ್ಯ ಈ ಕುರ್ಚಿ ಕಿತ್ತಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿ ಪ್ರತಿಕ್ರಿಯೆ ಕೊಡಬೇಕಾದ್ರೆ ಅದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸಿಟ್ಟಾಗ್ತಾ ಇದ್ರು. ನಿಮಗೆ ಗೊತ್ತಿದೆಯಾ, ನಿಮಗೆ ಯಾರಾದರೂ ಹೇಳಿದಾರಾ, ಆ ಥರದ್ದು ಯಾವುದೇ ಬೆಳವಣಿಗೆ ಇಲ್ಲ, ಕೇವಲ ಇದು ಊಹಾಪೋಹ ಅಷ್ಟೇ, ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿ, ಈ ಥರದೆಲ್ಲ ವಿಚಾರಗಳನ್ನ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ರು. ಬಟ್ ಆದರೆ ಈಗ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರ ಈ ನಡೆ ಏನಿದೆ, ಅವ್ರು ನಡೆಸಿದಂತಹ ಮೀಟಿಂಗ್ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ. ಕಾರ್ಯಕ್ರಮದಲ್ಲಿ ಇದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮಗಳನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಈಗ ದಿಢೀರಂತ ಮೈಸೂರಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಇದು ನೆಕ್ಸ್ಟ್ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಏನ್ ಬೆಳವಣಿಗೆ ಆಗಬಹುದು ಅಂತ. ಒಂದು ಕಡೆ ಈಗ ಡೆಲ್ಲಿ ಪರೇಡ್ ಮಾಡೋದಕ್ಕೆ ಹೊರಟಿರುವಂತಹ ಶಾಸಕರೇನಿದ್ದಾರೆ, ನಾಳೆ ಟೈಮ್ ಕೇಳಿದ್ದಾರೆ, ನಾಳೆನೇ ಟೈಮ್ ಫಿಕ್ಸ್ ಮಾಡಿ ಅಂತ. ಮೊದಲಿಗೆ ಇಬ್ಬರು ನಾಯಕರ ಜೊತೆಗೆ ಚರ್ಚೆಯನ್ನು ನಡೆಸಿ ಅದಾದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಚರ್ಚೆ ಮಾಡಬೇಕು ಅಂತ. ಈಗ ಮೊನ್ನೆ ಎಲ್ಲ ದೆಹಲಿಗೆ ಹೋಗಿ ಬಂದಂಥ ಸಂದರ್ಭದಲ್ಲೂ ಕೂಡ ನಗುಮುಖದಿಂದ ಡಿಕೆ ಶಿವಕುಮಾರ್ ಅವರು ವಾಪಸ್ ಆಗಿದ್ರು. ಅದಾದ ಮೇಲೆ ಈಗ ಮೊನ್ನೆ ಕೊಟ್ಟಂತ ಹೇಳಿಕೆ ಏನಿದೆ, ಈ ತ್ಯಾಗದ ಮಾತನಾಡಿದ್ದು, ಆ ವಿಚಾರ ಕೂಡ ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಇತ್ತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಕಂಪ್ಲೀಟ್ ಆಗಿದ್ದು, ಇದರ ಜೊತೆಗೆ ಇವರು ಮಾಡಿರುವಂತಹ ಮೀಟಿಂಗು, ಈ ಎಲ್ಲಾ ವಿಚಾರಗಳನ್ನ ಗಮನಿಸ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ಏನೋ ಒಂದು ಆಗುತ್ತೆ ಅನ್ನುವಂಥ ಸುಳಿವಂತೂ ಮೇಲ್ನೋಟಕ್ಕೆ ಸಿಗ್ತಾ ಇದೆ.